ನಮಸ್ಕಾರ. ರೊಚ್ಚಿಗೆದ್ದು ಸೂರ್ಯ ಮಾಡಿದರು ದೊಡ್ಡ ಬದಲಾವಣೆ. ತಂಡಕ್ಕೆ ಎಂಟ್ರಿ ಕೊಟ್ಟರು 5 ಸ್ಟಾರ್ ಆಟಗಾರರು. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ 5 ಪಂದ್ಯಗಳ ಟಿ20 ಸರಣಿಯ ಮೊದಲ ಟಿ20 ಪಂದ್ಯ ಇಂದಿನಿಂದ ನಾಗ್ಪುರದಲ್ಲಿ ಆರಂಭವಾಗಲಿದ್ದು, ಈ ಒಂದು ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಯಾವುದರಲ್ಲಿದೆ, ಇನ್ನು ತಂಡಕ್ಕೆ ಎಂಟ್ರಿ ಕೊಟ್ಟ 5 ಸ್ಟಾರ್ ಆಟಗಾರರು ಯಾರು, ಅದರ ಪಿಚ್ ರಿಪೋರ್ಟ್ ಮತ್ತು ಹೆಡ್ ಟು ಹೆಡ್ ರೆಕಾರ್ಡ್ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಟೀಮ್ ಇಂಡಿಯಾ ಮೊದಲ ಟಿ20 ಪಂದ್ಯವನ್ನು ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ಇತ್ತೀಚೆಗಷ್ಟೇ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ 3 ಪಂದ್ಯಗಳ ಏಕದಿನ ಸರಣಿ ಮುಕ್ತಾಯವಾಗಿದ್ದು, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ 2-1 ಅಂತರದಲ್ಲಿ ಸರಣಿಯನ್ನು ಕೈಚೆಲ್ಲಿಕೊಂಡಿತ್ತು. ಈ ಮೂಲಕ ನಾವು 5 ಪಂದ್ಯಗಳ ಟಿ20 ಸರಣಿಯನ್ನು ಮತ್ತೆ ನ್ಯೂಜಿಲೆಂಡ್ ವಿರುದ್ಧ ಆಡಲಿದ್ದು, ಇದು ವಿಶ್ವಕಪ್ಗೂ ಮುನ್ನ ಟೀಮ್ ಇಂಡಿಯಾದ ಕೊನೆಯ ಟಿ20 ಪಂದ್ಯವಾಗಿರಲಿದೆ. ಅಂದರೆ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆಲ್ಲಲೇಬೇಕು. ಬಟ್ ಟೀಮ್ ಇಂಡಿಯಾ ಗೆಲ್ಲಬೇಕಾದ್ರೆ ಯಾವ ಥರ ಪ್ಲೇಯಿಂಗ್ 11 ಇರಬೇಕಂತ ನೋಡ್ತಾ ಬರುವುದಾದರೆ, ಟೀಮ್ ಇಂಡಿಯಾ ಇಂದಿನ ಪಂದ್ಯಕ್ಕೆ ಪ್ಲೇಯಿಂಗ್ 11 ನೋಡ್ತಾ ಬರುವುದಾದರೆ, ಓಪನರ್ಗಳಾಗಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅವರ ಅಬ್ಬರದ ಜೋಡಿ ಕಣಕ್ಕೆ ಇಳಿಯಲಿದ್ದು, ನಂಬರ್ 3 ಕ್ರಮಾಂಕದಲ್ಲಿ ಡ್ಯಾಶಿಂಗ್ ಬ್ಯಾಟರ್ ಇಶಾನ್ ಕಿಶನ್, ನಂಬರ್ 4 ನಾಯಕ ಸೂರ್ಯಕುಮಾರ್ ಯಾದವ್, ನಂಬರ್ 5 ಶಿವಮ್ ದುಬೆ, ನಂಬರ್ 6 ಹಾರ್ದಿಕ್ ಪಾಂಡ್ಯ, ನಂಬರ್ 7 ರಿಂಕು ಸಿಂಗ್, ನಂಬರ್ 8 ಅಕ್ಷರ್ ಪಟೇಲ್ ಇದ್ದರೆ, ನಂಬರ್ 9 ವರುಣ್ ಚಕ್ರವರ್ತಿ, ನಂಬರ್ 10 ಹರ್ಷದೀಪ್, ನಂಬರ್ 11 ಜಸ್ಪ್ರೀತ್ ಬುಮ್ರಾ ಅವರು ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದು ಏನಪ್ಪಾ ಅಂದರೆ ಟೀಮ್ ಇಂಡಿಯಾದ ಬೆಸ್ಟ್ ಪ್ಲೇಯಿಂಗ್ 11 ನ್ಯೂಜಿಲೆಂಡ್ ವಿರುದ್ಧ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಪಂದ್ಯಕ್ಕೆ ಪಿಚ್ ರಿಪೋರ್ಟ್ ಕಡೆ ನಾವು ನೋಡ್ತಾ ಬರೋದಾದರೆ, ಇಲ್ಲಿ 73 ಮೀಟರ್ ಉದ್ದದ ಬೌಂಡ್ರಿ ಇರುವುದರಿಂದ ಹೀಗಾಗಿ ಬ್ಯಾಟರ್ಗೆ ಸ್ವಲ್ಪ ಕಷ್ಟವಾಗಬಹುದು. ಅದೇ ಥರ ಈ ಒಂದು ಪಿಚ್ನಲ್ಲಿ ಪೇಸರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುವ ಸಾಧ್ಯತೆ ಇದೆ. ಅದು ಅಂಡರ್ ಲೈಟಲ್ಲಿ ಹೊಸ ಚೆಂಡಿನಲ್ಲಿ ಪೇಸರ್ಸ್ಗೆ ಹೆಲ್ಪ್ ಆದರೆ, ಕೊನೆಯದಾಗಿ ಇದು ಸ್ಪಿನ್ನರ್ಗೂ ಕೂಡ ಅಷ್ಟೇ ಹೆಲ್ಪ್ ಇರುವಂತಹ ಒಂದು ದೊಡ್ಡ ಪಿಚ್ ಆಗಿದೆ. ಹೀಗಾಗಿ ನಾಗ್ಪುರ್ ಪಿಚ್ ಎವರೇಜ್ ಸ್ಕೋರ್ ಫಸ್ಟ್ ಇನ್ನಿಂಗ್ಸ್ ಬಂದ್ಬಿಟ್ಟು 150ರಿಂದ 160 ರನ್ ಇಲ್ಲಿ ಎವರೇಜ್ ಇನ್ನಿಂಗ್ಸ್ ಸ್ಕೋರ್ ಆದರೆ, ಅದೇ ಥರ ಈ ಒಂದು ಪಿಚ್ನಲ್ಲಿ ಒಟ್ಟಾರೆಯಾಗಿ 13 ಪಂದ್ಯಗಳು ನಡೆದಿದ್ದು, ಇಲ್ಲಿ 9 ಬಾರಿ ಮೊದಲ ಇನ್ನಿಂಗ್ಸ್ನಲ್ಲಿ ಗೆದ್ದ ತಂಡವಾಗಿದೆ. ಹೀಗಾಗಿ 4 ಪಂದ್ಯಗಳು ಮಾತ್ರ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಗೆದ್ದರೆ, ಇದು ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ ತಂಡಕ್ಕೆ ವರದಾನವಾಗಲಿದೆ. ಇದು ಏನಪ್ಪ ಅಂದರೆ ಪಿಚ್ ರಿಪೋರ್ಟ್ ಆದರೆ, ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆಲ್ಲಲೇಬೇಕು. ಬಟ್ ಹೀಗಾಗಿ ಟಿ20ಯ ನಂಬರ್ 1 ತಂಡವಾಗಿ ಟೀಮ್ ಇಂಡಿಯಾ ಕಾಣಿಸಿಕೊಳ್ಳಲಿದ್ದು, ಈ ಒಂದು ಪಂದ್ಯವನ್ನು ಗೆಲ್ಲುವ ಎಲ್ಲ ಸಾಧ್ಯತೆಯನ್ನು ಕೂಡ ಎದ್ದು ಕಾಣ್ತಿದೆ. ಹೀಗಾಗಿ ನಾಗ್ಪುರದಲ್ಲಿ ನಡೆಯಲಿರುವ ಮೊದಲ ಟಿ20 ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ಕೂಡ ನೀವು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.